ಮೊದಲು ಪಲಹಾರ ಆಮೇಲೆ ವ್ಯವಹಾರ, ಇಷ್ಟಕ್ಕೂ ಹೆಣ ಇಲ್ಲ. ಲೇ ಮೂರ್ತಿ, ಮದ್ವೆ ಮಾಡ್ಸೋ ಪುರೋಹಿತನ ಕರ್ಕೊಂಬ ಅಂತಂದ್ರೆ ಪಿಂಡ ಇಡ್ಸೋ ಈ ಪುರೋಹಿತನ ಕರ್ಕೊಂಡ್ ಬಂದಿದ್ಯಲ್ಲ. ಓಹೋ, ಹೆಣಕ್ ಮದ್ವೆನಾ? ಏಯ್, ಕಳ್ಳ ಮದ್ವೆನ ಶುಭ ಮುಹೂರ್ತದಲ್ಲಿ ಮಾಡು ಅಂತಂದ್ರೆ ಹೆಣಕ್ ಮದ್ವೆ ಅಂತ ಇದೀಯಾ? ಸ್ವಾಮಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಈ ಕಳ್ಳ ಮದುವೆ ಮಾಡ್ಸೋಕೆ ನಮ್ಮ ಅಖಿಲ ಭಾರತ ಬ್ರಾಹ್ಮಣ ಸಂಘ ಒಪ್ಕೊಳ್ಳಲ್ಲ ಸ್ವಾಮಿ. ಹೌದು, ಮಾಡದೇ ಇದ್ರೆ ನಾವ್ ಬಿಡಲ್ಲ. ಏಯ್, ಎಳ್ಕೊಂಡ್ ನಡೀರೋ. ಜಗ್ಗು ಜಗ್ಗು, ಮದುವೆ ಹೆಣ್ಣು ಬಂದಾಯ್ತು. ನೀನ್ಯಾಕೆ ಬಂದೆ ಇಲ್ಲಿ? ರಾಣಿ ರಾಜನಿಗೆ ಬಿಟ್ರೆ ಬೇರೆ ಯಾರಿಗೂ ಸಿಗ್ಬಾರ್ದು, ಅದಕ್ಕೆ. ಜಗೋ, ರಾಣಿ ನೀನ್ ಮದುವೆ ಮಾಡ್ಕೋ, ನಾನು ಇವಳು ಇಟ್ಕೋತೀನಿ. ನನ್ನ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದೀನೋ ಅಯೋಗ್ಯ. ಸರಿಯಾದ ಟೈಮ್ಗೆ ಮಗಳನ್ನ ಕರ್ಕೊಂಡ್ ಬಂದಿದ್ಯಾ. ಬಾ, ಕಾಲ್ ತೊಳೆದು ಕನ್ಯಾದಾನ ಮಾಡುವಂತೆ. ಕಾಲ್ ತೊಳೆಯಕ್ಕಲ್ಲ, ಕಾಲ್ ಮುರಿದು ಮದುವೆ ನಿಲ್ಸಕ್ ಬಂದಿದ್ದೀನಿ. ಬಿಟ್ಟು ಈ ಕೈ ರುಚಿ ನೀನನ್ನು ನೋಡಿಲ್ಲ ಮಗನೇ. ನನ್ನ ಮಗ ಎಲ್ಲವನ್ನಂತೆ ಯಾವ್ದೇ ಹೋದ ನಿನ್ನ ಸಿವಿನ ಸೀಳಿ ಚರಂಡಿ ತುರುಕು ಬಿಡ್ತಾನೆ. ಏಯ್, ಇವ್ರನ್ನ ಹೇಳ್ಕೊಂಡು ಕೂಡಕ್ರೋ, ಹೋಗ್ರೋ. ಬೇಗ ಹೇಳ್ರೋ. ನನ್ನ ಮಗ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣ್ರು. ನನ್ನ ಮಗ ಇಲಿ ಮರಿ ಅಲ್ಲ, ಹುಲಿ ಮರಿ. ನಿಮ್ಮನ್ನ ಸೀಳ್ ಬಿಡ್ತಾನೆ ಕಣ್ರು, ಸೀಳ್ ಬಿಡ್ತಾನೆ. ರಾಜ ಬಂದ್ಬಿಟ್ಟ. ಇವ್ರನ್ನೆಲ್ಲ ಒಳಗಾಕ್ರು. ರಾಜ ಇಲ್ಲಿಗೆ ಬರ್ದಾರ ತಡೀರೋ, ಹೋಗ್ರೋ.
ಅವನ್ ಮೇಲ್ ಬರಕ್ ಮುಂಚೆ ಅವನ್ನೇ ಮೇಲೆ ಕಳಿಸ್ಬಿಡ್ರು. ರಾಜಾ, ನಿಂಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲಮ್ಮ. ಲಲಿತಾ, ತಾಳಿ ತೆಗಿಬೇಡ. ಈ ಮಂಗಲಸೂತ್ರ ಯಾರ್ ಕುತ್ತಿಯಲ್ಲಿ ಇರ್ಬೇಕು, ಯಾರು ಯಾರಕ್ ಸೇರ್ಬೇಕು ಅಂತ ಆ ದೇವರೇ ನಿರ್ಧಾರ ಮಾಡಿದ್ದಾನೆ. ಹೌದಮ್ಮ, ಕೆಲವು ಸಾರಿ ಮನುಷ್ಯರು ಪರಿಹಾರ ಮಾಡಕ್ ಆಗದೆ ಇರೋ ಸಮಸ್ಯೆಗಳನ್ನ ಆ ದೇವ್ರು ಪರಿಹರಿಸ್ಬಿಡ್ತಾನೆ. ರಾಜ ನೀನು ಬರೆದ ಕವಿತೆಗಳನ್ನ ಪ್ರೀತಿಸ್ತಿದ್ದಾನೆ ಅಂದ್ಮೇಲೆ ಇವನು ನಿನ್ನನ್ನು ಮದುವೆ ಆಗಿದ್ದೇ ಸರಿ. ಆ ರೌಡಿಗಳೇ ನಮ್ಮನ್ನ ಇಲ್ಲಿ ಎಳ್ಕೊಂಡ್ ಬಂದಿದ್ರು. ಅವ್ರಿಟ್ಟು ಮುಹೂರ್ತ ತುಂಬಾ ಪ್ರಶಸ್ತವಾದ್ದು. ಅದರಿಂದಲೇ ಎಲ್ಲ ಶುಭವಾಗಿ ನಡೀತು. ಸಂಭಾವನೆ ಕೊಟ್ಬಿಟ್ರೆ ನಾವು ಗಂಟು ಮುಟ್ಟೆ ಕಟ್ತೀವಿ. ಫೈಟಿಂಗ್ ಅಲ್ಲಿ ನಡೆದ ಮದ್ವೆಗೂ ಸಂಭಾವನೆ ಕೊಡ್ಬೇಕಾ? ಲಕ್ಷಣವಾಗಿ ಬ್ಯಾಲೆನ್ಸ್ ಕೆಲಸ ಎಲ್ಲ ಮುಗಿಸಿ ನಿಮ್ ಕಾಸು ನೀವು ತಗೊಂಡು ಹೋಗಿ. ಅದಕ್ಕೇನಂತೆ, ವಧುವರನ್ನ ಹಸೆಮಣೆ ಮೇಲೆ ಕೂಡಿಸಿ ಸಂತೋಷವಾಗಿ ಆಶೀರ್ವಾದ ಮಾಡ್ತೀವಿ.
ನೀವೇನ್ ನೋಡ್ತಾ ಸುಮ್ನೆ ಕೂತಿದ್ದೀರಿ, ಆಶೀರ್ವಾದ ಮಾಡಿ.